ಹಿಂದೂ ದೇವಾಲಯದ ಚಿನ್ನವನ್ನ ಸಾರ್ವಜನಿಕರಿಗೆ ಉಪಯೋಗ ಮಾಡಿ ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಫಾದರ್ ಪೌಲ್ ನೀಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪ್ರಶಾಂತ್ ಸಂಬರ್ಗಿ ಅವರು ಇದ್ದಾರೆ. ಅವರು ನಾವು ಮಾತನಾಡ್ಸೋಣ. ಸರ್, ಈಗ ಫಾದರ್ ಪೌಲ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟು, ವಿವಾದಾತ್ಮಕ ಹೇಳಿಕೆ ನೋಡ್ತಾ ಇದ್ರೆ ಈಗ ಏನು ಅನಿಸುತ್ತೆ ನಿಮಗೆ ಅನ್ನುವಂಥದ್ದು? ನೋಡಿ, ಇದೇನು ಹೊಸದೇನಲ್ಲ, ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಸ್ಟೇಟ್ಮೆಂಟು ಎಷ್ಟು ವಿಷಪೂರಿತವಾಗಿದೆ ಅಂದರೆ ಹಿಸ್ಟ್ರಿಗೆ ಹೋಗ್ಬೇಕು ನಾವು. ಈಸ್ಟ್ ಇಂಡಿಯಾ ಕಂಪ್ನಿಯವರು ಭಾರತದಲ್ಲಿ ಬಂದು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿ ಸ್ವತಂತ್ರ ಬಂದಾಗ 1947ನಲ್ಲಿ ಲಕ್ಷಾಂತರ ಏಕರಿಗಳನ್ನು ಕ್ರಿಶ್ಚಿಯನ್ ಟ್ರಸ್ಟ್ಗಳಿಗೆ, ಮಿಷನರಿಗಳಿಗೆ, ಚರ್ಚ್ಗಳಿಗೆ ಕೊಟ್ಟು ಹೋದರು. 99 ವರ್ಷ ಅಂತ ಹೇಳಿ ಕೊಟ್ಟು ಹೋದರು. ಈಗ ಅದರದ್ದು ಲೆಕ್ಕ ಯಾರ ಹತ್ರ ಇದೆ ಗೊತ್ತಿಲ್ಲ. ಪ್ರತಿ ಸಲ ದೇವಸ್ಥಾನದ ಆಸ್ತಿ ಬಂದಾಗ ನಮ್ಮನ್ನು ಕಿತ್ಕೊಂಡು ತಿನ್ನಬೇಕು ಅನ್ನೋ ಆಸೆ ಅನ್ಯ ಧರ್ಮದಿದೆ. ಒಂದು ಕಡೆಯಿಂದ ದೇವಸ್ಥಾನದ ಪ್ರಾಪರ್ಟಿಯನ್ನು ವಕ್ಫ್ ಬೋರ್ಡವ್ರು ಕಿತ್ಕೊತಾರೆ, ಇನ್ನೊಂದು ಕಡೆ ಚರ್ಚವ್ರು ಕಿತ್ಕೊತಾರೆ. ಹಿಂದೂ ದೇವಸ್ಥಾನಗಳು ಹಿಂದೂರ ಹತ್ರನೇ ಇರಬೇಕು ಅಂತ ಅನೇಕ ಬಾರಿ ಅನೇಕ ನ್ಯಾಯಾಲಯಗಳಲ್ಲಿ, ಸುಪ್ರೀಂ ಕೋರ್ಟಲ್ಲಿ ದಾವೆಗಳನ್ನು ಹಾಕಿರ್ತಕ್ಕಂಥ ಉದಾಹರಣೆ. ನಾವು ಅದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ. ಹಿಂದೂ ಟೆಂಪಲ್ಸ್ ಟು ಬಿ ರನ್ ಬೈ ಹಿಂದೂಸ್ ಓನ್ಲಿ. ಇದು ಒಂದು ಮಾನಸಿಕತೆ. ಅಂದರೆ ಏನು ಅಂದರೆ, ಹೇಗಾದರೂ ಮಾಡಿ ಹಿಂದೂ ಸಮಾಜನ ಕಮ್ಮಿ ಮಾಡಬೇಕು, ಅವರ ಶಕ್ತಿಯನ್ನು ಕಮ್ಮಿ ಮಾಡಬೇಕು. ಒಂದು ಕಡೆಯಿಂದ ಲವ್ ಜಿಹಾದ್ ಅಂತ ಹೇಳಿ ಹಿಂದೂ ಹೆಣ್ಮಕ್ಕಳನ್ನು ತೊಗೊಂಡೋಗ್ತಾರೆ, ಇನ್ನೊಂದು ಕಡೆ ವಫ್ತ್ ಅಂತ ಹೇಳಿ ಮುಸ್ಲಿಮರು ಹಿಂದೂ ದೇವಸ್ಥಾನದ ಆಸ್ತಿಯನ್ನು ತೊಗೊಂಡೋಗ್ತಾರೆ, ಇನ್ನೊಂದು ಕಡೆ ಕ್ರಿಶ್ಚಿಯನ್ನವರು ಅಲ್ಲಿರ್ತಕ್ಕಂಥ ಬಂಗಾರನ ಏನು ಮಾಡ್ತೀರಾ ನಮಗೆ ಕೊಡಿ ಅಂತ ಹೇಳ್ತಾರೆ. ಹೀಗೆ ಕಿತ್ತು ತಿಂದು ನಮ್ಮನ್ನು ಹೇಗಾದರೂ ಮಾಡಿ ಕುಗ್ಗಿಸ್ಬೇಕು ಅಂತ ಈ ಮಾಡ್ತಾ ಮನಸ್ಥಿತಿಯನ್ನು ಧಿಕ್ಕರಿಸ್ಬೇಕು ನಾವು. ಹಿಂದೂ ದೇವಾಲಯಗಳನ್ನು ಹಿಂದೂಗಳೇ ನಡ್ಸ್ಕೊಂಡು ಹೋಗ್ಬೇಕು ಅಂತ ಸುಪ್ರೀಂ ಕೋರ್ಟಲ್ಲೂ ಇದೆ. ಯಾಕೆ ನೀವು ಮಾಸ್ಕೋ ಮತ್ತು ಚರ್ಚಿನ ದೇಣಿಗೆಗಳ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ? ಯಾಕೆ ನೀವು ಕ್ರಿಶ್ಚಿಯನ್ ಮಿಷನರಿಗಳ ಶಾಲೆ, ಮೈದಾನ, ಹಾಸ್ಪಿಟಲ್ಗಳ ಆಡಿಟ್ ಮಾಡೋದಿಲ್ಲ? ಇದಕ್ಕೆ ಫಸ್ಟ್ ಉತ್ತರ ಸಿಕ್ಕಿದ್ರೆ ಮಿಕ್ಕಿದ್ದು ಹಿಂದೂ ದೇವಸ್ಥಾನದ ಬಗ್ಗೆ ಉತ್ತರ ಆಮೇಲೆ ನೋಡ್ಕೊಳ್ಳೋಣ. ಈ ಥರದ ಮನಸ್ಥಿತಿಗಳು ಈ ಏನು ಫಾದರ್ ಹೇಳಿದ್ರಲ್ಲ, ಇದೇನು ಹೊಸದೇನಲ್ಲ. 1947ಇಂದ ಮಾಡ್ತಕೊಂಬಂದಿರ್ತಕ್ಕಂಥ ಉದಾಹರಣೆ ಇದೆ. ಈಸ್ಟ್ ಇಂಡಿಯಾ ಕಂಪ್ನಿಯವ್ರು ಬಂದು ಎಲ್ಲ ಕಡೆ ದೇಣಿಗೆ ಮಾಡಿದ್ರು. ನೀವು MG ರೋಡು, ಬ್ರಿಗೇಡ್ ರೋಡು ಸುತ್ತಮುತ್ತ ಹೋಗಿ ಕೋಟ್ಯಾಂತರ ರೂಪಾಯಿ ಆಸ್ತಿ, ನಮ್ಮ ಭೂಮಿ ರೀ, ಭಾರತದ ಭೂಮಿ, ಯಾವುದೋ ಒಂದು ಟ್ರಸ್ಟಿಗೋ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಕೊಟ್ಬಿಟ್ಟಿದ್ದಾರೆ. ಅದು ಬಾಡಿಗೆ. ಅವರಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ, ಹೋಟೆಲ್, 5 ಸ್ಟಾರ್ ಹೋಟೆಲ್ ಕಟ್ಟಿದ್ದಾರೆ. ಈಗ ಮತ್ತೆ ಪದ್ಮನಾಭ ಸ್ವಾಮಿ ದೇವಸ್ಥಾನದ್ದು ಇದು ಗೋಲ್ಡ್ ಬೇಕು, ತಿರುಪತಿ ದೇವಸ್ಥಾನದ್ದು ದುಡ್ಡು ಬೇಕು, ಕುಕ್ಕೆ ಸುಬ್ರಹ್ಮಣ್ಯ ಮೇಲೆ ಆಗಿದ್ದು ಉಂಡಿ ದುಡ್ಡನ್ನು ಬೇಕು, ಧರ್ಮಸ್ಥಳದ ಮೇಲೆ ಅಟ್ಯಾಕ್ ಮಾಡೋದು. ಹೀಗೆ ಹಿಂದೂ ಧರ್ಮದ ಎಲ್ಲಿ ಶಕ್ತಿ ಕೇಂದ್ರ ಇರುತ್ತೋ ಹೇಗಾದರೂ ಮಾಡಿ ಅದನ್ನು ಕುಗ್ಗಿಸ್ಬೇಕು ಅಂತ ಹೇಳಿ ಈ ಥರದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕೆ ಅವ್ರು ಹೇಳೋದಿಲ್ಲ ಹೇಳಿ ನೋಡೋಣ? ಬನ್ನಿ ಜೆರುಸಲೇಮ್ಗೆ ಹೋಗೋಣ, ಅಲ್ಲಿ ಕಿತ್ಕೊಳ್ಳೋಣ. ಯಾಕೆ ವ್ಯಾಟಿಕನ್ ಸಿಟಿಲಿರೋ ದುಡ್ಡನ್ನು ಎಲ್ಲರಿಗೂ ಹಂಚ್ಬಿಡೋಣ ಅಂತ ಯಾಕೆ ಹೇಳೋದಿಲ್ಲ? ಕೇವಲ ನಾವು ಪುಕ್ಸಟೆ ಬಂದಿದ್ದೀವಿ ಅಂತ ಹೇಳಿ ಹಿಂದೂ ಧರ್ಮದ್ದು. ನಿಮಗೆ ಅಷ್ಟೇ ಧೈರ್ಯ ಇದ್ದರೆ ವ್ಯಾಟಿಕನ್ ಸಿಟಿಲಿರೋ ದುಡ್ಡನ್ನು ಎಲ್ಲರಿಗೂ ಹಂಚ್ಬಿಡೋಣ, ಮೆಕ್ಕಾದಲ್ಲಿ ಬಂದಿರತಕ್ಕಂಥ ದುಡ್ಡನ್ನು ಎಲ್ಲರಿಗೂ ಹಂಚ್ಬಿಡೋಣ ಅಂತ ಹೇಳುವ ಧೈರ್ಯ ನಿಮಗಿಲ್ಲ. ಇದು ಕೇವಲ ನಮ್ಮನ್ನು ಹೇಗೆ ಶಕ್ತಿ ಕುಗ್ಗಿಸ್ಬೇಕು ಅಂತ ನೀವು ಮಾಡ್ತಾ ಇರ್ತಕ್ಕಂಥ ಒಂದು ಷಡ್ಯಂತ್ರ. ಈ ಷಡ್ಯಂತ್ರದ ಭಾಗವಾಗಿ ಹಿಂದೂ ದೇವಸ್ಥಾನವನ್ನು ಹಿಂದೂವರೇ ನಡ್ಸ್ಕೋಬೇಕು ಅಂತ ಏನು ಹೋರಾಟ ಇದೆ, ಅದಕ್ಕೆ ಜಯ ಸಿಗುತ್ತೆ. ಆವಾಗ ಮುಂದಿನ ಮಾತನ್ನು ನಾವು ಮಾತಾಡ್ತೇವೆ. ವಿದೇಶಿ ದೇಣಿಗೆ ತಿದ್ದುಪಡಿ ಮಸೂದೆ ಅಡಿ ನನಗೊಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಅನ್ನುವಂಥದ್ದು ಸಂಜಯ್ ಹೇಳಿರುವಂಥದ್ದು. ಹಾಗಾದರೆ ತಿದ್ದುಪಡಿಯಲ್ಲಿ ಏನಿದೆ ಅನ್ನುವಂಥದ್ದು ಅಂತ ನೋಡಿ. ಫಸ್ಟ್ ಆಫ್ ಆಲು ಕ್ರಿಶ್ಚಿಯನ್ ಮಿಷನರಿಗೆ ಇಲ್ಲಿ ಎಷ್ಟು ಜನನ ಹಿಂದೂಗಳನ್ನು ಕನ್ವರ್ಟ್ ಮಾಡಬೇಕು ಅಂತ ಕೋಟ್ಯಾಂತರ ರೂಪಾಯಿ ಫೆಮಾ ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ. ನರೇಂದ್ರ ಮೋದಿ ಗೌರ್ಮೆಂಟ್ ಬಂದಾದ್ಮೇಲೆ ಇದಕ್ಕೆಲ್ಲ ಬೀಗ ಹಾಕಲಾಗಿದೆ. ಇದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಕನ್ವರ್ಷನ್ ಅನ್ನು ಸ್ಟಾಪ್ ಮಾಡಿದಾಗ ಅವ್ರ ಕೈಕಾಲು ಆಡ್ದೇ ಈಗ ಹಿಂದೂ ಧರ್ಮದ ದೇವಸ್ಥಾನದ ಆಸ್ತಿ ಬೇಕು ಅಂತೆಲ್ಲ ಕಿತ್ತಾಡ್ತಾ ಇದ್ದಾರೆ. ಸೊ ಈ ಥರದ ಹೇಳಿಕೆಗಳು ಕೊಡೋದು ಕೇವಲ ಹಿಂದೂ ಧರ್ಮವನ್ನು ಹೇಗೆ ವೀಕ್ ಮಾಡಬೇಕು ಅನ್ನೋದನ್ನು ಮಾತ್ರ ಮಾತಾಡ್ತಾ ಇದ್ದಾರೆ ಹೊರತು ಹಿಂದೂ ಧರ್ಮವನ್ನು ನಾವು ಹೇಗೆ ಸಂರಕ್ಷಣೆ ಮಾಡಬೇಕು ಅಂದರೆ ಸುಪ್ರೀಂ ಕೋರ್ಟು ಮತ್ತು ನಮ್ಮನ್ನು ಆಳುವ ನಾಯಕರೇ ಒಂದು ತಿದ್ದುಪಡಿ ತಂದು ಹಿಂದೂ ದೇವಸ್ಥಾನ ಕೇವಲ ಹಿಂದೂವರೇ ನೋಡ್ಕೊತಾರೆ, ಸರ್ಕಾರದಲ್ಲಿ ಇದು ಭಾಗಿ ಇಲ್ಲ ಅಂತ ಹೇಳೋದಾದರೆ ನಡೆಯುತ್ತೆ. ಇದು ಪಾಡಿಗೆ ನಡೀತಾ ಇದೆ. ಎಸ್, ಓಕೆ. ಕೆಲವೊಂದು ವಿವಾದಾತ್ಮಕ ಹೇಳಿಕೆ ಬಂದಾಗ ಪ್ರತಿಕ್ರಿಯಿಸ್ತಾರೆ, ಜನಪ್ರತಿನಿಧಿಗಳು ಮಾತಾಡ್ತಾರೆ. ಆದರೆ ಇಂಥ ಒಂದು ವಿಚಾರ ಬಂದಾಗ ಯಾಕೆ ಸೈಲೆಂಟಾಗಿ ಆಗ್ತಾರೆ, ಯಾಕೆ ಸುಮ್ಮನೆ ಆಗ್ತಾರೆ ಅನ್ನುವಂಥದ್ದು, ಯಾಕೆ ಧ್ವನಿ ಎತ್ತಲ್ಲ ಅಂತ ನೋಡಿ. ರಾಜಕೀಯ ಪಕ್ಷಗಳು ಡೊನೇಷನ್ಸ್ ತೊಗೊಂಡೇ ಬದುಕಿರೋದು. ಕಾಂಗ್ರೆಸ್ಸಿನ ಅಧಿನಾಯಕಿ ಇಟಲಿಯಿಂದ ಬಂದಿರೋರು. ಸೊ ಅವರು ಅನೇಕ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಹೆಲ್ಪ್ ಮಾಡಿದ ಉದಾಹರಣೆ ನೀವು 2004ರಿಂದ 2013 ಮನಮೋಹನ್ ಸಿಂಗ್ ಅವರ 10 ವರ್ಷದ ಸರ್ಕಾರದಲ್ಲಿ ನೋಡಿದ್ದೀರಾ. ಸೊ ಈ ಥರದ್ದು ಇರಬೇಕಾದ್ರೆ ಎಲ್ಲ ಸೇರಿಕೊಂಡು ತಿನ್ನೋದು, ಹಿಂದೂ ಧರ್ಮವನ್ನು ಛಿದ್ರ ವಿಚಿದ್ರ ಮಾಡಬೇಕು, ಹೇಗಾದರೂ ಮಾಡಿ ಧರ್ಮವನ್ನು ಮುಗಿಸ್ಬೇಕು, ಇದೊಂದು ಸೆಕ್ಯುಲರಿನ ಹೆಸರಲ್ಲಿ ಹಿಂದೂವನ್ನು ಕೊಗ್ಗಲೆ ಮಾಡಬೇಕು ಅನ್ನೋ ಹೋರಾಟ ನಡೆಸ್ಕೊಂಡು ಬರ್ತಾ ಇದ್ದಾರೆ.
ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.